ನಮಸ್ಕಾರ, ನಾನು ವೀರ್ನಗೌಡ. ಮುಂಬೈ ಮೊಹರಂ ಸಂದರ್ಭದಲ್ಲಿ ಸಂಭವಿಸಬಹುದಾಗಿದ್ದ ಎನ್ನಲಾದಂತಹ ಒಂದಿಷ್ಟು ಅನಾಹುತದ ಬಗ್ಗೆ ಒಂದಿಷ್ಟು ಗಂಭೀರ ಅನುಮಾನಗಳು ಮತ್ತು ಗಂಭೀರ ಅಂಶಗಳು ವರದಿಯಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಇಲ್ಲಿ ನಾವು ಈ ವಿಡಿಯೋದಲ್ಲಿ ಏನನ್ನು ಹೇಳಲಿಕ್ಕೆ ಹೊರಟಿದ್ದೇವೆ ಅಂತಂದ್ರೆ, ಇಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಬಂದಿರತಕ್ಕಂತಹ ಆರೋಪಗಳು ಮತ್ತು ಪ್ರಾಥಮಿಕ ತನಿಖೆಯಲ್ಲಿ ಬಂದಿರತಕ್ಕಂತಹ ವರದಿಗಳನ್ನ ನಾವಿಲ್ಲಿ ಪ್ರಸ್ತುತಪಡಿಸಲಿದ್ದೇವೆ. ಇಲ್ಲಿ ಯಾವುದೋ ವ್ಯಕ್ತಿಯನ್ನ ತಪ್ಪಿತಸ್ಥ ಎನ್ನುವಂಥದ್ದು ಪರಿಗಣನೆಗೆ ಅಲ್ಲ, ಆದರೆ ಜವಾಬ್ದಾರಿಯುತ ಕರ್ತವ್ಯ ಆ ತನಿಖಾ ವರದಿಗಳನ್ನ ತಿಳಿಸುವಂತದ್ದಾಗಿದೆ. ಹಾಗಾಗಿ ಜವಾಬ್ದಾರಿಯುತ ನಾಗರಿಕನಾಗಿ ನಾವು ಇಂದಿಷ್ಟು ವಿವರಗಳನ್ನ ತಿಳಿಸ್ತಾ ಹೋಗ್ತೇನೆ. ಬಂಧುಗಳೇ, 15 ದಿವಸಗಳ ಮುಂಚಿತವಾಗಿ ಒಂದಿಷ್ಟು ವ್ಯವಸ್ಥೆ ಯೋಜನೆಯನ್ನ ಮಾಡಲಾಗಿತ್ತು ಎನ್ನುವಂತಹದ್ದು ವರದಿಯಲ್ಲಿ ತನಿಖೆಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಅಂದ್ರೆ ಮುಂಬೈಗೆ, ಅಂದ್ರೆ ಪುಣೆಯಿಂದ ಮುಂಬೈಗೆ ಮೊಹರಂ ಹಬ್ಬಕ್ಕಿಂತ ಮುಂಚಿತವಾಗಿ 15 ದಿನ ಮುಂಚಿತವಾಗಿ ಬಂದು ಇಳಿತಾರೆ ಮತ್ತು ಈ ಏನು ಜಿಂಕ್ ಫಾಸ್ಫೈಡ್ ಅನ್ನು ಮತ್ತು ಸಾವಿರಾರು ಕ್ಯಾಪ್ಸೂಲ್ಗಳಲ್ಲಿ, ಖಾಲಿ ಕ್ಯಾಪ್ಸೂಲ್ಗಳಲ್ಲಿ ಇದನ್ನ ತುಂಬಿ ಇದನ್ನ ಯಾರಿಗೂ ಗೊತ್ತಾಗದಂತೆ ಈ ಅಕ್ರಮ ಚಟುವಟಿಕೆಗಳನ್ನ ಮಾಡಲಾಗ್ತಾ ಇತ್ತು ಎನ್ನುವಂಥದ್ದು ತನಿಖೆಯಲ್ಲಿ ವರದಿಯಾಗಿರ್ತಕ್ಕಂಥದ್ದು. ನಂತರ ಈ ಜಿಂಕ್ ಫಾಸ್ಫೈಡ್ ಮತ್ತು 30,000 ಖಾಲಿ ಕ್ಯಾಪ್ಸೂಲ್ಗಳ ಬಳಕೆ ಎನ್ನುವಂಥದ್ದು. ಅಂದ್ರೆ ಈ ಜಿಂಕ್ ಫಾಸ್ಫೈಡ್ ಮತ್ತು 30,000 ಖಾಲಿ ಕ್ಯಾಪ್ಸೂಲ್ಗಳನ್ನ ಆನ್ಲೈನ್ ಮುಖಾಂತರ ಇವರು ಖರೀದಿ ಮಾಡಲಾಗಿತ್ತು ಎನ್ನಲಾಗ್ತಾ ಇದೆ. ಇದು ಗಂಭೀರ ಇವರಿಗೆ ಪ್ರಕರಣದಲ್ಲಿ ಒಂದಿಷ್ಟು ಇದರ ಉದ್ದೇಶ ಏನಿರಬಹುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚಲಿಕ್ಕೆ ಇದೊಂದು ಅಂಶ ಗಂಭೀರವಾಗಿ ತೆಗೆದುಕೊಳ್ಳಲಾಯಿತು. ಯಾಕಂದ್ರೆ ಈ ಜಿಂಕ್ ಫಾಸ್ಫೈಡ್ ಎನ್ನುವಂಥದ್ದು ಸಾಮಾನ್ಯವಾಗಿ ಕೃಷಿಯಲ್ಲಿ ಇಲಿ ನಿಯಂತ್ರಣಕ್ಕೆ ಬಳಸಲಾಗುವಂತಹ ಒಂದು ವಿಷಕಾರಿ ರಾಸಾಯನಿಕ. ಆದರೆ ಇದನ್ನ ಜಿಂಕ್ ಫಾಸ್ಫೈಡ್ ಅನ್ನ ಒಂದು ಖಾಲಿ ಕ್ಯಾಪ್ಸಲ್ಗಳಲ್ಲಿ ತುಂಬಿ ಇದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಇದನ್ನ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಅದನ್ನ ಮಾರಾಟ ಮಾಡಲಾಗ್ತಾ ಇತ್ತು ಎನ್ನುವಂಥದ್ದನ್ನ ತಿಳಿಸಲಾಗಿದೆ. ಇನ್ನೊಂದು ಮೂರನೇ ಅಂಶ ಏನು ಅಂತಂದ್ರೆ, ಸಹಚರರನ್ನ ಬಳಸಿಕೊಂಡಿದ್ದು ಎನ್ನುವಂಥದ್ದು. ಅಂದ್ರೆ ಇದರಲ್ಲಿ ಸಹಚರರನ್ನ ಬಳಸಿಕೊಳ್ಳಲಾಗಿದೆ. ಇದು ಒಂದು ಪುಣ್ಯ ಕೆಲಸ, ಇದು ಒಂದು ಒಳ್ಳೆಯ ಕೆಲಸ, ಇದನ್ನ ಎಲ್ರಿಗೂ ನಾವು ಹಂಚಬೇಕು, ಇದನ್ನ ಮಾರಾಟ ಮಾಡಬೇಕು ಎನ್ನುವಂತಹ ಅದನ್ನ ತಿಳಿಸಿ. ಅಂದ್ರೆ ಇದರ ಉದ್ದೇಶವನ್ನ ಯಾರಿಗೂ ಕೂಡ ತಿಳಿಸದೆ, ಇದರ ಸತ್ಯಾಸತ್ಯತೆಯನ್ನ ತಿಳಿಸಿದರೆ, ಇದರ ಬಗ್ಗೆ ಯಾರಿಗೂ ಏನನ್ನೂ ಹೇಳದೇನೆ ಇದನ್ನ ಒಳ್ಳೆಯ ಕೆಲಸ ಅಂತೇಳಿ ಬಿಂಬಿಸಿ ಅದನ್ನ ಸಹಚರರನ್ನ ಬಳಸಿಕೊಂಡಿಲ್ಲಾಗಿದೆ ಎನ್ನುವಂತಹ ಅನುಮಾನಗಳು ವರದಿಯಲ್ಲಿ ಉಲ್ಲೇಖವಾಗಿದೆ ಎನ್ನುವಂಥದ್ದು. ಇದು ಗಂಭೀರ ಪ್ರಕರಣಕ್ಕೆ ಇದು ಪೊಲೀಸರಿಗೆ ಮುಂಚಿತವಾಗಿಯೇ ಇದು ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಕೂಡ ತನಿಖೆಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇನ್ನು ನಾಲ್ಕನೇದಾಗಿ ಇವರು ವಿದೇಶಿ ಪ್ರಯಾಣವನ್ನ ಮಾಡಲಾಗಿದ್ದರು ಎನ್ನಲಾಗಿದೆ. ಇದರಲ್ಲಿ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂತಹ ವಿಷಯ ಅಂದ್ರೆ 2019ರಿಂದ 2025ರವರೆಗೆ ಸುಮಾರು 19 ಬಾರಿ ವಿದೇಶ ಪ್ರಯಾಣವನ್ನ ಮಾಡಲಾಗಿದೆ. ಇದರಲ್ಲಿ ಇರಾನ್ ಮತ್ತು ಇರಾಕ್ಗಳಿಗೂ ಸೇರಿದಂತೆ ವಿದೇಶಿ ಪ್ರಯಾಣವನ್ನ ಮಾಡಲಾಗಿದೆ. ಮತ್ತು ಇವನ ಕುಟುಂಬಸ್ಥರು ಏನಿದ್ದಾರೆ ಅವರು ಕೂಡ ಇರಾಕ್ನಲ್ಲಿ ಇದ್ರು, ಅಲ್ಲಿಗೂ ಕೂಡ ಹೋಗಿ ಬಂದಿದ್ದಾರೆ ಎನ್ನಲಾಗಿದೆ. ಆದ್ರೆ ನೋಡಿ ಸ್ನೇಹಿತರೆ, ಈ ವಿದೇಶಿ ಪ್ರಯಾಣ ಬಳಸಿದಾಕ್ಷಣ ಅವರು ಈ ಪ್ರಕರಣದಲ್ಲಿ ಇದ್ದಾರೆ ಅಂತಲ್ಲ, ಬಟ್ ಆದ್ರೆ ಇಲ್ಲಿ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂತಹ ಅಂಶಗಳನ್ನ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಯಾವುದನ್ನ ಪತ್ತೆ ಹಚ್ತಾರೆ ಅಂತಂದ್ರೆ, ಈ ವಿದೇಶಿ ಪ್ರಯಾಣಕ್ಕೂ ಏನು ಹೋಗಿದ್ದಾರೆ ಮತ್ತು ಈ ಪ್ರಕರಣಕ್ಕೂ, ಈ ಎರಡಕ್ಕೂ ಸಂಬಂಧ ಇದೆಯೋ ಇಲ್ವೋ ಅನ್ನುವಂಥದ್ದನ್ನ ತನಿಖೆಯಲ್ಲಿ ಬಹಿರಂಗ ಮಾಡಲಾಗುತ್ತೆ ಎನ್ನುವಂಥದ್ದು. ಮತ್ತು ಇನ್ನು ಈ ತನಿಖೆಯಲ್ಲಿ ಒಂದಿಷ್ಟು ಹೊರಬರಬೇಕಾಗಿರ್ತಕ್ಕಂತಹ ಸತ್ಯಾಂಶಗಳು ಯಾವುವು, ತನಿಖೆಯಲ್ಲಿ ಬಹಿರಂಗಗೊಳ್ಳಬೇಕಾಗಿರ್ತಕ್ಕಂತಹ ಅಂಶಗಳು ಯಾವುವು ಎನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಈ ಡಿಜಿಟಲ್ ಸಾಕ್ಷ್ಯಗಳನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಮತ್ತು ಇದರಲ್ಲಿ ಸಹಚರರನ್ನ ಇವರನ್ನ ಬಳಸಿಕೊಳ್ಳಲಾಗಿತ್ತೆ, ಯಾವುದೇ ಹೇಳಿಕೆಯನ್ನ ಹೇಳದೆ ಅವರನ್ನ ಸಹಚರರನ್ನ ಬಳಸಿಕೊಳ್ಳಲಾಗಿತ್ತೆ ಎನ್ನುವಂಥದ್ದು. ಮತ್ತು ವಿಧಿವಿಜ್ಞಾನ ವರದಿ ಅಂದ್ರೆ FSL, ಇದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನ ವರದಿ ಏನಿದೆ ಅನ್ನುವಂಥದ್ದನ್ನು ಕೂಡ ನೋಡ್ತಾರೆ. ಅಂದ್ರೆ ಇಲ್ಲಿ ಏನು ಬಳಸಿಕೊಳ್ಳಲಾಗಿತ್ತಲ್ವಾ, ಒಂದು ಮಾದಕ ವಸ್ತುವನ್ನ ಏನು ಬಳಸಿಕೊಳ್ಳಲಾಗಿತ್ತು, ಆ ವಸ್ತುಗಳ ವಿಧಿವಿಜ್ಞಾನ ವರದಿ, ಫಾರೆನ್ಸಿಕ್ ವರದಿಯನ್ನ ನೋಡಲಾಗುತ್ತೆ ಮತ್ತು ಇದರಲ್ಲಿ ಸಹಚರರನ್ನು ಬಳಸಿಕೊಳ್ಳಲಾಗುತ್ತಾ ಎನ್ನುವಂಥದ್ದನ್ನು ನೋಡುತ್ತೆ. ಮತ್ತು ಇದರ CCTV ರೆಕಾರ್ಡ್ಗಳನ್ನು ನೋಡಲಾಗುತ್ತೆ ಮತ್ತು ಡಿಜಿಟಲ್ ಸಂಗ್ರಹಗಳನ್ನು ಎಲ್ಲವನ್ನೂ ಕೂಡ ಇದರಲ್ಲಿ ತಾಳೆ ಹಾಕಲಾಗುತ್ತೆ ಮತ್ತು ಇದರ ಉದ್ದೇಶ ಏನು ಎನ್ನುವಂತಹದ್ದನ್ನು ಕೂಡ ಕಂಡುಹಿಡಿಯಲಾಗುತ್ತೆ. ಇವಿಷ್ಟು ಕೂಡ ತನಿಖೆಯಲ್ಲಿ ಹೊರಬರಬೇಕಾದಂತಹ ಅಂಶಗಳು.
ಇವನ್ನೆಲ್ಲವನ್ನು ತನಿಖೆಯಲ್ಲಿ ಬಹಿರಂಗ ಎಲ್ಲವನ್ನು ನೋಡಿ ಇದನ್ನ ನ್ಯಾಯಾಲಯಕ್ಕೆ ಒಪ್ಪಿಸಲಾಗುತ್ತೆ. ಇದರಲ್ಲಿ ಆಗ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಒಂದಿಷ್ಟು ವಾದ ವಿವಾದಗಳೆಲ್ಲವೂ ನಡೆದು ಇದರಲ್ಲಿ ಯಾವುದು ಡಿಜಿಟಲ್ ಸಾಕ್ಷ್ಯಗಳು ಮತ್ತು ಇವರ ಹೇಳಿಕೆ ಸರಿ ಇದೆಯೇ ಅಥವಾ ಸಾಕ್ಷಿಗಳ ಹೇಳಿಕೆ ಸರಿ ಇದೆಯೇ ಅಥವಾ ಇಲ್ಲವೋ ಎನ್ನುವಂಥದ್ದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಬಂಧುಗಳೇ, ಈ ಮಾಹಿತಿ ಅಂದ್ರೆ ಈ ಕಾನೂನಾತ್ಮಕ ಮಾಹಿತಿಯನ್ನ ನಾವು ನಿಮಗೆ ಏನೆಲ್ಲ ಆಯಿತು ಎನ್ನುವಂಥದ್ದನ್ನ ನಾನು ವರದಿಯಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು ಮತ್ತು ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಂತಹ ವರದಿಗಳನ್ನ ಮಾತ್ರ ನಾನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ನಿಮ್ಮ ಜನತಾ ಗ್ಯಾರೇಜ್ ಯಾವುದೇ ಊಹಾಪೋಹಗಳನ್ನು ಹೇಳುವುದಿಲ್ಲ, ಸುಳ್ಳು ಹೇಳುವುದಿಲ್ಲ ಮತ್ತು ಕಲ್ಪನೆಗಳನ್ನು ಹೇಳುವುದಿಲ್ಲ. ವಾಸ್ತವಾಂಶ ತನಿಖಾ ಆಧಾರಿತವಾಗಿ ಏನು ವರದಿಗಳು ಉಲ್ಲೇಖವಾಗಿವೆ ಆ ವರದಿಗಳನ್ನು ಮಾತ್ರ ನಾನು ಇಲ್ಲಿ ಹೇಳುವಂತಹ ಕೆಲಸ ಮಾಡ್ತೇನೆ ಎನ್ನುವಂಥದ್ದು. ಬಂಧುಗಳೇ, ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಈ ಕಾನೂನಾತ್ಮಕ ವಿಶ್ಲೇಷಣೆಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.